ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತು ನಾನು ಈ ವಿಡಿಯೋದಲ್ಲಿ ಬಟನ್ ಹೋಲ್ ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಬಟನ್ ತೊಗೊಂಡು ಅದರ ಮೆಷರ್ಮೆಂಟ್ ತೊಗೋಬೇಕು. ಎಕ್ಸಾಕ್ಟ್ ಮೆಷರ್ಮೆಂಟ್ ತೊಗೊಂಡು 2 ಪಾಯಿಂಟ್ ಇದೆ ಅಲ್ಲ, ಅದಕ್ಕೆ ಲೈನ್ ಹಾಕೋಬೇಕು. ಆ ಲೈನ್ ಎಷ್ಟಿದೆಯೋ ಅಷ್ಟನ್ನು ಕಟ್ ಮಾಡ್ಕೋಬೇಕು. ನಾ ಇಲ್ಲಿ ಮೊದಲಿಗೆ ಹೋಲ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಥ್ರೆಡ್ ಕಟರ್ ಯೂಸ್ ಮಾಡಿಕೊಂಡು ಕಟ್ ಮಾಡ್ತಿದ್ದೀನಿ. ಥ್ರೆಡ್ ಕಟರ್ ಅಥವಾ ಸಿಸರ್ ಯಾವುದ್ರಲ್ಲಾದರೂ ಕಟ್ ಮಾಡ್ಕೋಬೋದು. ಆದರೆ ಆ ಪಾಯಿಂಟ್ಗಿಂತ ಹೊರಗಡೆ ಹೋಗಬಾರ್ದು. ನಾವು ಕಟ್ ಮಾಡ್ಕೊಳೋದು ಪಾಯಿಂಟಿಂದ ಒಳಗಡೆನೇ ಇರಬೇಕು. ಇಲ್ಲಾಂದರೆ ಹೋಲ್ ದೊಡ್ಡದಾದರೆ ಬಟನ್ನು ಪದೇ ಪದೇ ಓಪನ್ ಆಗ್ತಾ ಇರುತ್ತೆ, ಬಿಚ್ಕೊತಾ ಇರುತ್ತೆ. ಸೊ ಅದರಿಂದ ಹೋಲ್ ನಾವು ಕಟ್ ಮಾಡೋದು ಯಾವಾಗಲೂ ಪಾಯಿಂಟಿಂದ ಒಳಗಡೆ ಇರಬೇಕು. ನಾ ಇಲ್ಲಿ 2 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಒಂದಕ್ಕೆ ಮಾತ್ರ ಗಂಟು ಹಾಕ್ತಾ ಇದ್ದೀನಿ. ಈಗ ನಾವು ಸ್ಟಿಚ್ ಸ್ಟಾರ್ಟ್ ಮಾಡೋಣ. ಸ್ಟಿಚ್ ಯಾವಾಗಲೂ ನಾವು ಥ್ರೆಡ್ ನೋಡಿ ಹೇಗೆ ಇಟ್ಕೊಂಡಿದ್ದೀನಿ ಅಂತ ಲೆಫ್ಟ್ ಹ್ಯಾಂಡಲ್ಲಿ ಆ ಥ್ರೆಡ್ ಇಟ್ಕೊಂಡು ಆ ಸೂಜಿನ ಆ ಥ್ರೆಡ್ ಒಳಗಡೆಯಿಂದ ತಗೋಬೇಕು. ಥ್ರೆಡ್ ಹೊರಗಡೆಯಿಂದಲ್ಲ, ಒಳಗಡೆಯಿಂದ ಸೂಜಿಗೆ ಆ ಥ್ರೆಡ್ ಒಂದು ರೌಂಡ್ ಸುತ್ತೋ ಥರ ನಾವು ಸ್ಟಿಚ್ ಹಾಕಬೇಕು. ಕಾಣ್ತಾ ಇದೆ ಅಲ್ಲ, ಎಕ್ಸಾಕ್ಟ್ ಇದೇ ಥರ ನಾವು ಹಿಂದೆ ಗಂಟು ಹಾಕ್ತೀವಲ್ಲ ಅದೇ ಥರನೇ, ಬಟ್ ಇದು ಪಕ್ಕ ಪಕ್ಕ ಹಾಕ್ಕೊಂಡು ಹೋಗಬೇಕು. ಹಾಗೆ ನಾವು ಒಂದೇ ಸೈಡೇ ಎಳ್ಕೋಬೇಕು ಥ್ರೆಡ್ನ. ಈಗ ಸೂಜಿನ ನಾವು ಹಿಂಗೆ ಮೇಲೆ ತೊಗೊತೀವಲ್ಲ, ಲೆಫ್ಟ್ ಥ್ರೆಡ್ನ ಎಳಿತಾ ಇದ್ರೆ ಲೆಫ್ಟಿಗೆ ಮಾಡಬೇಕು, ಇಲ್ಲ ರೈಟ್ ಮಾಡ್ತಾ ಇದ್ರೆ ರೈಟೇ ಮಾಡಬೇಕು. ಒಂದೇ ಸೈಡ್ ಬಂದಾಗ ಫಿನಿಶಿಂಗು ಚೆನ್ನಾಗಿ ಕಾಣುತ್ತೆ. ಕಾಣಿಸ್ತಾ ಇದೆ ಅಲ್ಲ, ಪೂರ್ತಿ ಆ ರೌಂಡ್ ಪೂರ್ತಿ ಇದೇ ಥರನೇ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಾವು ಸೂಜಿ ಕೆಳಗಿಂದ ಮೇಲೆ ತೊಗೊತೀವಲ್ಲ, ಅದು ಪೂರ್ತಿ ಒಂದು ರೌಂಡ್ ಸುತ್ತನೂ ಒಂದೇ ಮೆಷರ್ಮೆಂಟಲ್ಲೇ ತೊಗೊತಾ ಇದ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಈ ಪ್ರೊಸೆಸ್ಸು ಸ್ವಲ್ಪ ಟೈಮ್ ತಗೊಳುತ್ತೆ. ಮೆಷಿನಲ್ಲಿ ಮಾಡೋದಕ್ಕಿಂತ ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ಸು. ಮೆಷಿನಲ್ಲಿ 1 ಮಿನಿಟಿಗಾದರೆ ಇದು 5 ಮಿನಿಟ್ಸಿಗಾಗುತ್ತೆ. ಒಂದೊಂದು ಹೋಲು ಕೂಡ 5 ಮಿನಿಟ್ಸ್ ಆಗುತ್ತೆ. ಆದರೆ ಮನೆಯಲ್ಲೇ ಓನಾಗಿ ಸ್ಟಿಚ್ ಮಾಡ್ಕೊತಾ ಇರ್ತಾರಲ್ಲ, ಅವ್ರಿಗೆ ಒಂದು ಡ್ರೆಸ್ ಅಥವಾ ಒಂದು ಶರ್ಟ್ಗೆ ನಾವೇ ಓನಾಗಿ ಹಾಕೋಬೋದು. ಯಾಕಂದರೆ ಟೈಲರ್ ಶಾಪಲ್ಲಿ ಹೋದರೆ ಬರೀ ಬಟನ್ ಹೋಲ್ ಹಾಕ್ಕೊಡೋದಕ್ಕೆ ಅವ್ರಿಗೆ ಟೈಮು ಇರಲ್ಲ, ಹಾಗೆ ಪೇಷನ್ಸು ಇರಲ್ಲ. ಸೊ ಅವರು ತೊಗೊಳೋದು ಡೌಟು. ಅದರಿಂದ ನಾವು ಓನಾಗಿ ಸ್ಟಿಚ್ ಮಾಡ್ಕೊಳ್ತಾ ಇರೋರು ನಾವೀಗೆ ಬೈ ಹ್ಯಾಂಡ್ ಬಟನ್ ಹೋಲ್ ಮಾಡ್ಕೋಬೋದು. ಹಾಗೆ ಎಂಬ್ರಾಯ್ಡ್ರಿ ಶರ್ಟ್ಸ್ ಬರ್ತಾವಲ್ವ, ಅದಕ್ಕೂ ಕೂಡ ನಾವು ಬಟನ್ ಹೋಲ್ನ ಕೈಯಲ್ಲೇ ಸ್ಟಿಚ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಅರ್ಧ ಫಿನಿಶ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಇನ್ನು ಅರ್ಧನ ಈಗ ಫಿನಿಶ್ ಮಾಡೋಣ. ಸೇಮ್ ಡಿಸ್ಟೆನ್ಸಲ್ಲಿ ತೊಗೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದೇ ಥರ ಕಂಪ್ಲೀಟ್ ನಾವು ಒಂದು ರೌಂಡ್ ಪೂರ್ತಿ ಸ್ಟಿಚ್ ಹಾಕೋಬೇಕು. ಸೊ ಇಷ್ಟ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೂ ಸಪೋರ್ಟ್ ಮಾಡಿ. ತುಂಬ ಜನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ತುಂಬ ಖುಷಿಯಾಗುತ್ತೆ. ಒಂದೊಂದು ಸಬ್ಸ್ಕ್ರೈಬರು ಜಾಸ್ತಿ ಆದಂಗೆಲ್ಲ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಹಾಗೆ ಇನ್ನೂ ಯಾರು ವಿಡಿಯೋ ನೋಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಆಗ ನನ್ನ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ನಾನು ಯೂಸ್ಫುಲ್ ಆಗೋವಂಥ ವಿಡಿಯೋಗಳನ್ನೇ ಹಾಕ್ತಾ ಬರ್ತೇನೆ. ಪೂರ್ತಿ ಸ್ಟಿಚಿಂಗ್ಗೆ ಸಂಬಂಧಪಟ್ಟ ವಿಡಿಯೋಗಳ್ಸು, ಹಾಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮೇಕಿಂಗು, ಹೇರ್ ಬೋಸು, ಸ್ಕಂಚೀಸು, ಇವೆಲ್ಲ ಮೇಕಿಂಗ್ ವಿಡಿಯೋಸ್ನ ಹಾಕ್ತಾ ಬರ್ತೇನೆ. ಈಗ ಇದು ಫಿನಿಶ್ ಆಗ್ತಾ ಬಂತು. ಹಿಂದ್ಗಡೆ ನಾಟ್ ಹಾಕಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಫಿನಿಶಿಂಗು ಈ ಥರ ಬಂದಿದೆ.